ಇದ್ದೀರಾ, ಅಲ್ಲಿ ಕೂಡ RCB ಕಪ್ ಗೆಲ್ಲಿ ಅಂತ ಕೇಳ್ಕೊಂಡಿದ್ದೀರಾ. ಮಧುರಮ್ಮ ಈ ಸಾರಿ ಏನಾದ್ರು ಕೃಪೆ ತೋರ್ತಾಳ? ಸರ್, ಮಧುರಮ್ಮ ದೇವರು ಇಡೀ ಜಗತ್ತಿಗೆ ಇವಾಗ ಗೊತ್ತಾಗಿದೆ. RCB ತಂಡ ಹೇಗೆ ಪ್ರತಿ ಸಾರಿ ಬಿದ್ದಾಗ ಎದ್ದು ನಿಂತಿದೆಯೋ ಅದೇ ರೀತಿ ಜಾತ್ರೆಯಲ್ಲೂ ಅಷ್ಟೇ ಎಷ್ಟೇ ಅಡೆತಡೆಗಳು ಬಂದ್ರು ಯಾವುದೇ ಕಾರಣಕ್ಕೂ ನಿಲ್ಲದೆ 101 ತೇರಿಂದ ಹಿಡಿದು ಇವತ್ತು ಜಗತ್ತಿನಲ್ಲಿ ಅತಿ ಎತ್ತರವಾದ ತೇರು ಕಟ್ತಿರೋದು ನಮ್ಮ ಉಸ್ಕೂರು ಜಾತ್ರೆ, ಅದು ನಮ್ಮ ಬೆಂಗಳೂರಿನಲ್ಲಿದೆ ಅನ್ನೋದೇ ವಿಶೇಷತೆ. ಅದ್ರ ಜೊತೆಗೆ ನಾವು ಯಾಕೆ RCB ಜೆಸ್ಸಿನ ಎತ್ಕೊಂಡೋಗಲ್ಲ ಆರಿಸಿದೆ ಅಂದ್ರೆ, ನಮ್ಮ ತಂಡ RCB ತಂಡಕ್ಕೆ ಮಧುರಮ್ಮನ ಕೃಪೆ ಇರಬೇಕು. ಮಧುರಮ್ಮ ಕೃಪೆಯಿಂದ 18ನೇ ವರ್ಷ RCB ತಂಡ ಕಪ್ ಗೆದ್ದು ಆ ಕಪ್ಪನ್ನ ನಮ್ಮ ಮಧುರಮ್ಮ ದೇವಸ್ಥಾನ ತಗೊಂಡ್ಬರ್ಬೇಕು. ಉಸ್ಕೂರು ಜಾತ್ರೆ ಅದೇ ರೀತಿ ದೊಡ್ಡದಾಗಿ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಅದೇ ರೀತಿ ಆ ಕಡೆಯಿಂದ ಬರೋ ತೇರುಗಳಿಗೂ ನಮಗೆ ಬ್ರಿಡ್ಜ್ ಆಗಬೇಕು. ಬ್ರಿಡ್ಜ್ ಆದರೆ ಒಂದು 15 ತೇರು ಬಂದು ನಿಲ್ಲುತ್ತೆ. ಅದೇ ಕಾರಣಕ್ಕೆ ನಾವೆಲ್ಲರೂ ವಿಡಿಯೋ ಮಾಡ್ತಿರೋದು, ಇಷ್ಟು ಜಾತ್ರೆನ ಪಬ್ಲಿಸಿಟಿ ಮಾಡ್ತಿರೋ ಒಂದೇ ಉದ್ದೇಶ ಏನಂದ್ರೆ, ನಮ್ಮ ಜನಗಳಿಗೆ ಗೊತ್ತಾಗ್ಲಿ ಜಗತ್ತಿನಲ್ಲಿ ಅತಿ ಎತ್ತರವಾದ ರಥಗಳನ್ನ ಕಟ್ತಾ ಇರೋ ಏಕೈಕ ಒಂದು ಜಾತ್ರೆ ಅಂದ್ರೆ ಅದು ನಮ್ಮ ಉಸ್ಕೂರು ಮಧುರಮ್ಮ ದೇವಿ ಜಾತ್ರೆ. ಅದಕ್ಕೆ ವಿಶೇಷವಾಗಿ ದೊಡ್ಡನಾಮಂಗಲ ಹುಡುಗರ ಕೊಡುಗೆ ಅಂತೂ ಅತ್ತಮೂಲ್ಯ. ಇವತ್ತಿಗೂ ನಮ್ಮ ಊರಿನಲ್ಲಿ 10 ವಯಸ್ಸಿನ ಹುಡುಗರಿಂದ ಹಿಡಿದು 60 ವಯಸ್ಸಿನ ವಯಸ್ಸಾದವರವರೆಗೂ ತೇರು ಕಟ್ತಾರೆ. ಅದೇ ಇಲ್ಲಿನ ವಿಶೇಷ. ನಮ್ಮಲ್ಲಿ ಯಾವುದೇ ಜಾತಿ ಭೇದವಿಲ್ಲ, ನಮ್ಮಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ. ಈ ಜಾತ್ರೆಗೆ ಸೊಗಡು, ಈ ಜಾತ್ರೆಗೆ ಎತ್ತುಗಳು ಕಟ್ಟಿ ಆ ಎತ್ತುಗಳನ್ನ ತೇರು ಹೊಡ್ಕೊಂಡು ಹೋಗೋದು ನೋಡೋದೇ ಸೊಗಸು. ಯಾವ ಊರಲ್ಲೂ ಇಷ್ಟು ದೂರ ತೇರು ಹೊಡೆಯೋ ಜಾತ್ರೆ ಎಲ್ಲೂ ನಡೆಯಲ್ಲ. ಕುರ್ಜುಗಳು ಅಂತಾರೆ ನಮ್ಮಲ್ಲಿ. ಇದ್ರ ಬಗ್ಗೆ 1910ರಲ್ಲಿ ಒಬ್ಬ ಬ್ರಿಟಿಷರು, ಒಬ್ಬ ಆಥರ್ ಇದ್ರ ಬಗ್ಗೆ ಉಸ್ಕೂರು ಜಾತ್ರೆ ಬಗ್ಗೆ ಬರೆದಿದ್ದಾರೆ. ದಯವಿಟ್ಟು ಈ ಉಸ್ಕೂರು ಜಾತ್ರೆ ಮಧುರಮ್ಮ ತಾಯಿ ಮತ್ತೆ ನಮ್ಮ RCBಗೆ ಎಲ್ಲಾರ ಕಡೆಯಿಂದ ಒಂದು ಜಯವಾಗ್ಲಿ ಅಂತ ಬಯಸ್ತಾ ನಾನು ನಮ್ಮ RCB ಮ್ಯಾಚ್ ಇದೆ, ವಿಜಯೇಶ್ವರ ಮಧುರಮ್ಮ ಜಾತ್ರೆ ಯಶಸ್ವಿ ಆಗ್ಲಿ ಅಂತ ಫಸ್ಟ್ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ನಮ್ಮ ಹುಡುಗರು RCB ಫ್ಯಾನ್ಸು ನಮ್ಮ ದೊಡ್ಡನಾಮಂಗಲದಲ್ಲಿ 99 ಭಾಗ RCB ಫ್ಯಾನ್ಸೇ ಇರೋದು. ಇಲ್ಲಿ ಎಲ್ಲರೂ ಈ ಸಲ RCB ಅವರೇ ಕಪ್ ಗೆಲ್ಲಬೇಕು ಅನ್ನೋದು ನಮ್ಮ ಹುಡುಗರ ಆಶಯ, ನಮ್ಮದು ಆಶಯನೂ. ನಾವು RCB ಫ್ಯಾನ್ಸೇ. ಮಧುರಮ್ಮ ಜಾತ್ರೆಯಲ್ಲಿ RCB ಫ್ಯಾನ್ಸ್ ತುಂಬ ಇರೋದ್ರಿಂದ ಈ ಸಲ ಕಪ್ ನಮ್ಮದೇ ಅನ್ನೋದು ನಾವು ಈ ಸಲ ಹೇಳ್ತೀವಿ. 150 ಅಡಿ ಇದೆ. ಈಗ ಕುರ್ಜು 150 ಅಡಿ ಕಟ್ಟಿದ್ದೀರಿ. ವರ್ಷ ಕಟ್ಟಿದಂಗೆ ಈ ವರ್ಷನೂ 150 ಅಡಿ ತೇರು ಕಟ್ಟಿದ್ದೀರಿ. ಆ ಮಧುರಮ್ಮ ತಾಯಿನ ಕ್ಷೇಮವಾಗಿ ಕರ್ಕೊಂಡೋಗಿ ಉಸ್ಕೂರಿಗೆ ಬಿಡಬೇಕು ಅಂತ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ಕೊತೀನಿ. ಅದು ಹುಡುಗರದು ಕಾಳಜಿ ಜಾಸ್ತಿ ಇದೆ. RCB ಗೆಲ್ಬೇಕು ಅಂತ ಕ್ರೇಜ್ ಇರೋದು. 18 ವರ್ಷದಿಂದ ಕಪ್ ಗೆದ್ದಿಲ್ಲ ಅನ್ನೋದು ನಮ್ದೇ. ಕಪ್ ಗೆಲ್ಬೇಕು ಅನ್ನೋದು ಎಲ್ಲರ ಆಶಯ. ಈ ಸಲ ಬೆಂಗಳೂರು ಕಪ್ ಗೆಲ್ಲೇಬೇಕು. ಆ ಮಧುರಮ್ಮ ತಾಯಿದಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂತೀನಿ, ಕಪ್ ಗೆಲ್ಲೇಬೇಕು ಅಂತ ಈ ಸಲ ನಾನು ಎಲ್ಲರಿಗೂ ಪ್ರಾರ್ಥನೆ ಮಾಡ್ಕೊಂತೀನಿ. ಇಲ್ಲಿ 50 ಜೊತೆ ಜಾನುವಾರು ಬಂದಿದೆ. ಈ ರಥವನ್ನು ಎಳೆಯೋದಕ್ಕೆ 50 ಜೊತೆ ರಾಷ್ಟ್ರಕ್ಕೆ ಬಂದು ಎಲ್ಲರೂ ಕ್ಷೇಮವಾಗಿ ಕರ್ಕೊಂಡೋಗಿ ಮಧುರಮ್ಮ ತಾಯಿನ ಉಸ್ಕೂರಲ್ಲಿ ಬಿಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ಸಲ ದೊಡ್ಡನಾಮಂಗಲ ಒಂದು, ರಾಯಚಂದ್ರ ಒಂದು, ಗಟ್ಟಳ್ಳಿ ಒಂದು, ಲಕ್ಷ್ಮೀನಾರಾಯಣಪುರ 4 ತೇರು ಬರುತ್ತೆ. ಇನ್ ಮಿಕ್ಕಿದ್ದು ಆ ಕಡೆ ಅವರೆಲ್ಲ ಕಟ್ಬಿಟ್ಟು ಪಾಪ ರೈಲ್ವೆ ಗೇಟ್ ಹತ್ರನೇ ನಿಲ್ಸ್ಕೊಂತಾರೆ. ಅದಕ್ಕೆ ಮುಂದಿನ ದಿವಸ ಎಲ್ಲರೂ ಒಂದು ಸ್ವಲ್ಪ ನಾನು ಮೀಡಿಯಾ ಮುಖಾಂತರ ಕೇಳ್ಕೊತೀನಿ, ಅವ್ರಿಗೂ ಉಸ್ಕೂರು ಒಳಗಡೆ ಬರೋದಕ್ಕೆ, ಜಾತ್ರೆ ಒಳಗಡೆ ಬರೋದಕ್ಕೆ ನೀವು ಒಂದು ಸ್ವಲ್ಪ ಶ್ರಮ ಕೊಟ್ಟರೆ ಮೀಡಿಯಾದಲ್ಲಿ ಅದನ್ನ ಸುದ್ದಿ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಆ ತೇರುಗಳು ಇಲ್ಲಿಗೆ ಬರಲಿ ಅಂತ, ಆ ತೇರುಗಳು ನಮ್ಮಲ್ಲಿ ಬಂದು ಉಸ್ಕೂರು ಮಧುರಮ್ಮ ತಾಯಿ ಹತ್ರ ಬಂದು ನಿಂತ್ಕೊಂಡ್ರೆ ಯಶಸ್ವಿಯಾಗಿ ಎಲ್ಲ ಜಾತ್ರೆ ಇಲ್ಲ ವಿಶ್ರಾಮ ಆಗಿರುತ್ತೆ ಅಂತ ನಾನು ಕೇಳ್ಕೊಂತೀನಿ. ಸರ್, ಅದು 101 ತೇರು ಬರ್ತಾ ಇದ್ದು ನಮ್ಮ ತಾತ ಮುತ್ತಾತ ಕಾಲದ್ದು 101 ತೇರು ಬರ್ತಾ ಇತ್ತು. ಇತಿಹಾಸ ಇರೋ ಪ್ರತಿಷ್ಠ ಇದು. ಆವಾಗ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಯುದ್ಧ ಗೆಲ್ಲಬೇಕು ಅಂದಾಗ ಆ ಟಿಪ್ಪು ಸುಲ್ತಾನ್ ಅವರು ನಮ್ಮ ಮಧುರಮ್ಮ ತಾಯಿಗೆ ವಿಶೇಷ ಉಡುಗೊರೆ ವಜ್ರ ಆಭರಣಗಳೆಲ್ಲ ಕೊಡಿಸಿದ್ದಾರೆ. ಅದರಿಂದ ಅವ್ರಿಗೂ ವಿದ್ಯಾದಲ್ಲಿ ಇದು ಜಯಿಸಿರೋದಕ್ಕೆ ಅವರು ಆಭರಣಗಳೆಲ್ಲ ಕೊಡಿಸಿದ್ದಾರೆ ದೇವ್ರಿಗೆ. ಅದಕ್ಕೋಸ್ಕರ ಮಧುರಮ್ಮ ತಾಯಿ ಪವರ್ಫುಲ್ ಇರೋದು. ಅದನ್ನು ಎಲ್ಲರಿಗೂ ನಾನು ಕೇಳ್ಕೊತೀನಿ, ಆ ಕ್ಷೇಮವಾಗಿ ಕರ್ಕೊಂಡೋಗಿ ಮಧುರಮ್ಮ ತಾಯಿನ ಉಸ್ಕೂರು ಸನ್ನಿಧಿನಲ್ಲಿ ಬಿಡಬೇಕು ಅಂತ ನಾನು ಹೇಳ್ತೀನಿ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.